ನೋಡಿ, ಹುಣಸಮಾರ್ನಹಳ್ಳಿ ಹತ್ರ ಇದು ಸರ್ವೆ ನಂಬರ್ 67 ಸೈಟು 40 ಸೈಟು. ಸರ್ಕಾರ ಇವರಿಗೆ 1977 78 ಕೊಟ್ಟಿರ್ತತಿ. ಇದು ದಲಿತರಿಗೆ ಒಂದು ಸೈಟ್ ಕೊಟ್ಟಿರ್ತತಿ ಅವತ್ತಿನ ಸರ್ಕಾರ. ಆದ್ರೆ ಈಗ ಈ ದುಡ್ಡಿರೋರು ಶ್ರೀಮಂತರು ದಬ್ಬಾಳಿಕೆ ಮಾಡ್ಕೊಂಡು ಕಾನೂನಿಗೆ ಬೆಲೆನೇ ಇಲ್ಲ, ಕಾನೂನಿಗೆ ಗೌರವನಿಲ್ಲ. ಒಂದು ಸಣ್ಣದಾಗಿರಕ್ ಮನೆ ಕಟ್ಟಿರ್ತಕ್ಕಂಥ ನೋಡಿ ಹೆಂಗ್ ಕೆಡುತ್ತಾ ಇದಾರೆ ನೋಡಿ. ಈ ಸೈಟ್ದು ಜಾಗ ಆ ಬಸವರಾಜ್ ಅಂತ ಓನರ್ ಅಲ್ಲ ಅಂದ್ರೆ ನಮ್ದು ಜಾಗ ಅಂತ ಹೇಳಿ ದಬ್ಬಾಳಿಕೆ ಮಾಡ್ಕೊಂಡು ಈ ತರ ರೌಡಿಗಳನ್ನ ಬಿಟ್ಟು ಈ ದಲಿತರ ಮನೆನ ಕೆಡಿಸ್ತಾ ಇದಾರೆ ನೋಡಿ. ಇನ್ನ ಈ ದಲಿತರ ನಾಯಕರು ಏನು ವೈಕ್ಯಂತವೆ, ನಮಗೆ ಅನ್ಯಾಯ ಆಗತ್ತೆ, ಹಂಗಾಗತ್ತೆ, ಹಿಂಗಾಗತ್ತೆ ಅಂತಂದೇಳಿ ಇಂಥವಾದಾಗ ಯಾವನೂ ಬರಲ್ಲ, ಒಬ್ಬನೂ ಬರಲ್ಲ ರೀ. ದಲಿತರು ಸುಮ್ಮನೆ ಯಾವ್ಯಾವ ಎಲ್ಲೆಲ್ಲೋ ಬಡ್ಕಂತವೆ, ಬಾಯ್ ಬಡ್ಕಂತವೆ. RSS ಹಂಗನ್ಬಿಡ್ತು ಹಿಂಗನ್ಬಿಡ್ತು, ಅದು ರಿಜಿಸ್ಟ್ರೇಷನ್ ಆಗಿಲ್ಲ. ಇದು ರಿಜಿಸ್ಟರ್ ಆಗಿದ್ರು ಕೂಡ ಇವ್ರ ಹೆಸರಿದ್ರು ಕೂಡ ಇವತ್ತು ಶ್ರೀಮಂತರು ಬಡದಾಗ್ತಾ ಇದಾರೆ. ಬರ್ರಪ್ಪ ದಲಿತರು ಎಲ್ಲಿದ್ದೀರಾ? ದಲಿತ ಸಂಘಟನೆ ಅವರೇ, ದಲಿತರ ನಾಯಕರೇ, ಏನು ವೈಕಂತಿರಲ್ಲ ಮಾತಾಡ್ತಿದ್ರೆ ನೋಡಿ. ದಬ್ಬಾಳಿಕೆ ಅಂದ್ರೆ ಇಂಥವ್ರ ಮೇಲೆ ದೌರ್ಜನ್ಯ ಇಲ್ವಾ ನಿಮ್ದಂಗಾರೆ? ಇಂಥವ್ರ ತಡೆಗಟ್ಟೋದಿಲ್ವಾ? ನೋಡಿ, ಮನೆ ಕಟ್ಟಿರೋದು ಸರ್ಕಾರ ಕೊಟ್ಟಿದೆ ಜಾಗ, ಹೈವೇ ರೋಡಲ್ಲಿ ಇದೆ ಅಂದ್ಬಿಟ್ಟು, ಮೇನ್ ರೋಡಲ್ಲಿ ಇದೆ ಅಂದ್ಬಿಟ್ಟು ಇದು ಲಕ್ಷಾನುಗಟ್ಟಲೆ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಯಾವುದೇ ಕಾನೂನಿಗೆ ಬೆಲೆ ಇಲ್ಲ, ಕಾನೂನಿಗೆ ಗೌರವ ಇಲ್ಲ. ಹಂಗಾದ್ರೆ ಪೊಲೀಸ್ನವ್ರು ಎಲ್ಲಿ ಹೋದ್ರು? ಇವ್ರಿಗೆ ಕಾನೂನು ಇಲ್ವಂಗಾರೆ? ದುಡ್ಡು ದುಡ್ಡಿರೋರ ಮನೆಯಲ್ಲಿ ಕಾನೂನು ಮಲ್ಕೊಂಡ್ಬಿಟ್ಟೆ ಹಂಗಾರೆ ಸುಟ್ಕೇಸಲ್ಲಿ. ಯಾರ ಮನೇಲಿ ದುಡ್ಡಿದೆಯೋ ಅವ್ರ ಮನೇಲಿ ಕಾನೂನು ಮಲ್ಕೊಂಡ್ಬಿಟ್ಟತಪ್ಪ ಅಂತ ಲೆಕ್ಕಾಚಾರದಲ್ಲಿ ಇವತ್ತು ಇದಾರೆ ನೋಡಿ. ಶ್ರೀಮಂತರು ಏನು ಬೇಕಾದ್ರೂ ಮಾಡಬಹುದು, ಆದ್ರೆ ದುಡ್ಡಿಲ್ಲರು ಬಡವರು ನಮ್ಮ ಹತ್ರ ಏನು ಮಾಡಂಗಿಲ್ಲ. ನಾವೇನಾರು ಈ ತರ ಮಾಡಿದ್ವಿ ಜೊತೆಗೆ ಒದ್ದು ಅಳ್ಕೊಂಡು ಹೋಗಿರೋರು, ಕಾರ್ಪಿಡ್ಯಾಗಿ ತುರುಕಿರೋರು. ಯಾಕೆ ಇವ್ರಿಗೇನಾದ್ರು ಸಪರೇಟ್ ಕಾನೂನು ಇದೆಯಾ? ಕಟ್ಟಿರೋ ಮನೆ ಕೆಡುತ್ತಾರಲ್ರಿ ಇವ್ರಿಗೆ ಕೆಡುತ್ತಾರಲ್ಲ. ಇವ್ರಿಗೆ ಅಲ್ವೇ ಅಲ್ಲ ಜಾಗದು, ಇವತ್ತು ಅಲ್ವೇ ಅಲ್ಲ. ಇವ್ರು ಯಾರ ಚೇಲಗಳು ಬಾಡಿಗೆಗೆ ಬಂದಿರೋ ಚೇಲಗಳು ಇವರೆಲ್ಲ ಬಾಡಿಗೆಗೆ ಬಂದವ್ರೆ. ಯಾರೋ ಮಾತು ಕೇಳ್ಕೊಂಡು ಬಾಡಿಗೆಗೆ ಬಂದವ್ರೆ. ನಿಜವಾಗ್ಲೂ ಕಾನೂನು ಏನಾದ್ರು ಇದ್ರೆ ಇವರೆಲ್ಲ ಬಿಳಿಸ್ತಾ ಇದಾರಲ್ಲ, ಇವ್ರ ಮೇಲೆ ಕೇಸ್ ಹಾಕಿದ್ರೆ ಇವ್ರನ್ನ ಕರೆದು ಕುಡಿಬೇಕು ಕಾರ್ಪುಡಿ ಹಾಕಿ. ನೋಡಿ, ಹುಣಸಮಾರ್ನಹಳ್ಳಿ ಹತ್ರ ಇದು ಸರ್ವೆ ನಂಬರ್ 67 ಸೈಟು 40 ಸೈಟು. ಸರ್ಕಾರ ಇವರಿಗೆ 1977 78 ಕೊಟ್ಟಿರ್ತತಿ. ಇದು ದಲಿತರಿಗೆ ಒಂದು ಸೈಟ್ ಕೊಟ್ಟಿರ್ತತಿ ಅವತ್ತಿನ ಸರ್ಕಾರ. ಆದ್ರೆ ಈಗ ಈ ದುಡ್ಡಿರೋರು ಶ್ರೀಮಂತರು ದಬ್ಬಾಳಿಕೆ ಮಾಡ್ಕೊಂಡು ಕಾನೂನಿಗೆ ಬೆಲೆನೇ ಇಲ್ಲ, ಕಾನೂನಿಗೆ ಗೌರವನಿಲ್ಲ. ಒಂದು ಸಣ್ಣದಾಗಿರಕ್ ಮನೆ ಕಟ್ಟಿರ್ತಕ್ಕಂಥ ನೋಡಿ ಹೆಂಗ್ ಕೆಡುತ್ತಾ ಇದಾರೆ ನೋಡಿ. ಈ ಸೈಟ್ದು ಜಾಗ ಆ ಬಸವರಾಜ್ ಅಂತ ಓನರ್ ಅಲ್ಲ ಅಂದ್ರೆ ನಮ್ದು ಜಾಗ ಅಂತ ಹೇಳಿ ದಬ್ಬಾಳಿಕೆ ಮಾಡ್ಕೊಂಡು ಈ ತರ ರೌಡಿಗಳನ್ನ ಬಿಟ್ಟು ಈ ದಲಿತರ ಮನೆನ ಕೆಡಿಸ್ತಾ ಇದಾರೆ ನೋಡಿ. ಇನ್ನ ಈ ದಲಿತರ ನಾಯಕರು ಏನು ವೈಕ್ಯಂತವೆ, ನಮಗೆ ಅನ್ಯಾಯ ಆಗತ್ತೆ, ಹಂಗಾಗತ್ತೆ, ಹಿಂಗಾಗತ್ತೆ ಅಂತಂದೇಳಿ ಇಂಥವಾದಾಗ ಯಾವನೂ ಬರಲ್ಲ, ಒಬ್ಬನೂ ಬರಲ್ಲ ರೀ. ದಲಿತರು ಸುಮ್ಮನೆ ಯಾವ್ಯಾವ ಎಲ್ಲೆಲ್ಲೋ ಬಡ್ಕಂತವೆ, ಬಾಯ್ ಬಡ್ಕಂತವೆ. RSS ಹಂಗನ್ಬಿಡ್ತು ಹಿಂಗನ್ಬಿಡ್ತು, ಅದು ರಿಜಿಸ್ಟ್ರೇಷನ್ ಆಗಿಲ್ಲ. ಇದು ರಿಜಿಸ್ಟರ್ ಆಗಿದ್ರು ಕೂಡ ಇವ್ರ ಹೆಸರಿದ್ರು ಕೂಡ ಇವತ್ತು ಶ್ರೀಮಂತರು ಬಡದಾಗ್ತಾ ಇದಾರೆ. ಬರ್ರಪ್ಪ ದಲಿತರು ಎಲ್ಲಿದ್ದೀರಾ? ದಲಿತ ಸಂಘಟನೆ ಅವರೇ, ದಲಿತರ ನಾಯಕರೇ, ಏನು ವೈಕಂತಿರಲ್ಲ ಮಾತಾಡ್ತಿದ್ರೆ ನೋಡಿ. ದಬ್ಬಾಳಿಕೆ ಅಂದ್ರೆ ಇಂಥವ್ರ ಮೇಲೆ ದೌರ್ಜನ್ಯ ಇಲ್ವಾ ನಿಮ್ದಂಗಾರೆ? ಇಂಥವ್ರ ತಡೆಗಟ್ಟೋದಿಲ್ವಾ? ನೋಡಿ, ಮನೆ ಕಟ್ಟಿರೋದು ಸರ್ಕಾರ ಕೊಟ್ಟಿದೆ ಜಾಗ, ಹೈವೇ ರೋಡಲ್ಲಿ ಇದೆ ಅಂದ್ಬಿಟ್ಟು, ಮೇನ್ ರೋಡಲ್ಲಿ ಇದೆ ಅಂದ್ಬಿಟ್ಟು ಇದು ಲಕ್ಷಾನುಗಟ್ಟಲೆ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಯಾವುದೇ ಕಾನೂನಿಗೆ ಬೆಲೆ ಇಲ್ಲ, ಕಾನೂನಿಗೆ ಗೌರವ ಇಲ್ಲ. ಹಂಗಾದ್ರೆ ಪೊಲೀಸ್ನವ್ರು ಎಲ್ಲಿ ಹೋದ್ರು? ಇವ್ರಿಗೆ ಕಾನೂನು ಇಲ್ವಂಗಾರೆ? ದುಡ್ಡಿರೋರ ಮನೆಯಲ್ಲಿ ಕಾನೂನು ಮಲ್ಕೊಂಡ್ಬಿಟ್ಟೆ ಹಂಗಾರೆ ಸುಟ್ಕೇಸಲ್ಲಿ. ಯಾರ ಮನೇಲಿ ದುಡ್ಡಿದೆಯೋ ಅವ್ರ ಮನೇಲಿ ಕಾನೂನು ಮಲ್ಕೊಂಡ್ಬಿಟ್ಟತಪ್ಪ ಅಂತ ಲೆಕ್ಕಾಚಾರದಲ್ಲಿ ಇವತ್ತು ಇದಾರೆ ನೋಡಿ. ಶ್ರೀಮಂತರು ಏನು ಬೇಕಾದ್ರೂ ಮಾಡಬಹುದು, ಆದ್ರೆ ದುಡ್ಡಿಲ್ಲರು ಬಡವರು ನಮ್ಮ ಹತ್ರ ಏನು ಮಾಡಂಗಿಲ್ಲ. ನಾವೇನಾರು ಈ ತರ ಮಾಡಿದ್ವಿ ಜೊತೆಗೆ ಒದ್ದು ಅಳ್ಕೊಂಡು ಹೋಗಿರೋರು, ಕಾರ್ಪಿಡ್ಯಾಗಿ ತುರುಕಿರೋರು. ಯಾಕೆ ಇವ್ರಿಗೇನಾದ್ರು ಸಪರೇಟ್ ಕಾನೂನು ಇದೆಯಾ? ಕಟ್ಟಿರೋ ಮನೆ ಕೆಡುತ್ತಾರಲ್ರಿ ಇವ್ರಿಗೆ ಕೆಡುತ್ತಾರಲ್ಲ. ಇವ್ರಿಗೆ ಅಲ್ವೇ ಅಲ್ಲ ಜಾಗದು, ಇವತ್ತು ಅಲ್ವೇ ಅಲ್ಲ. ಇವ್ರು ಯಾರ ಚೇಲಗಳು ಬಾಡಿಗೆಗೆ ಬಂದಿರೋ ಚೇಲಗಳು ಇವರೆಲ್ಲ ಬಾಡಿಗೆಗೆ ಬಂದವ್ರೆ. ಯಾರೋ ಮಾತು ಕೇಳ್ಕೊಂಡು ಬಾಡಿಗೆಗೆ ಬಂದಾರೆ. ನಿಜವಾಗ್ಲೂ ಕಾನೂನು ಏನಾದ್ರು ಇದ್ರೆ ಇವರೆಲ್ಲ ಬಿಳಿಸ್ತಾ ಇದಾರಲ್ಲ, ಇವ್ರ ಮೇಲೆ ಕೇಸ್ ಹಾಕಿದ್ರೆ ಇವ್ರನ್ನ ಕರೆದು ಕುಡಿಬೇಕು ಕಾರ್ಪುಡಿ ಹಾಕಿ. ಆ ರೀತಿ